ಹೆಂಗಾರ ಮಾಡಿ ಚಂದ್ರಿನ ಹೊಳೆ ಕರ್ಕೊಂಬರ್ಬೇಕು. ಓಯ್ ಬಂದ್ಬಿಟ್ರೆ ಊಟ ಮಾಡಿದಿಲ್ಲ? ಇಲ್ಲ, ಊಟ ಮಾಡಿಲ್ಲ. ಓಯ್ ನೀನ್ ಹೆಣ ಚಂದ ಮಾಡ್ಲಿ ಮಾಟ ಮಾಟ ಮಧ್ಯಾಹ್ನದಾಗ ಕುಡ್ಕೊಂಡ್ ಬಂದಿಯಲ್ಲ. ನಾ ಏನು ಭಾಳ ತೊಗೊಂಡಿಲ್ಲ, ಒಂದು ಸ್ವಲ್ಪ ತೊಗೊಂಡೀನಿ. ಸುಮ್ಮನೆ ಸಿಟಿಗೆ ಎದ್ದು ನಾಯಿ ಒದರ್ದಂಗೆ ಒದರ್ಬೇಡ. ನಾ ಇನ್ನೂ ಮಾಡ್ತೀನಿ, ನರಿನೂ ಮಾಡ್ತಿ ಬಿಡು ನನ್ನ. ಚಂದ್ರಿ ಚಂದ್ರಿ ಎಲ್ಲಿದಾಳ ಆಕಿ ಚಂದ್ರಿ? ನಮ್ಮ ಅಣ್ಣ ಬಂದಿದ್ದ ಕರ್ಕೊಂಡು ಹೋದ. ಮಾವಾರ್ ಕರ್ಕೊಂಡು ಹೋದ್ರು? ಎದಕ್ ಕರ್ಕೊಂಡು ಹೋದ್ರು? ಮತ್ತಿಕ್ಕಿ ಮುಂದೆ ಸತ್ಯ ಅವ್ರು ಹೇಳಿದ್ರ ಹೆಂಗಾರ ಮಾಡಿ ಅದನ್ನು ಮುಚ್ಚಿಡ್ಬೇಕಂದ್ರೆ ಈಕೆ ಹತ್ರ ಸುಳ್ಳು ಹೇಳ್ಬೇಕು. ನಾನು ಅದು ಏನಿಲ್ಲಲಿ, ನಾನು ನಿಮ್ಮ ತಂಗಿ ಕೈ ಹಿಡಿದು ಜಗ್ಗಿನ್ಯ, ಆಕೆ ಆಟಕ್ಕನ ಬಿಡು ಮಾವ ಅಂತ ಅನ್ನಕತ್ತಿದ್ಲು. ಅದ ಹೊತ್ತಿಗಿನ ಅದ ನಮ್ಮಣ್ಣ ಅನಿಸ್ಕೊಂಡವ ಬಂದವನ ನಾನು ಪಟ್ಟು ಬಡದು ಬಿಡ್ಬೇಕ ಅಲ್ಲಿ. ಮಾವ ಅಂತದೇನ್ ಬಂದಿತ್ತು? ಆಕೆ ಕೂಡ ಕೆಟ್ಟದಾಗಿ ವರ್ತಿಸಿದ್ನಿ ಅಂತ ಅದಕ್ಕೆ ಪಿಸಿ ನಾನು ಬಡದು ನಿಮ್ಮ ತಂಗಿನ ಕರ್ಕೊಂಡು ಹೋಗ್ಬಿಟ್ಟ. ಬಾಯಿಗೇನು ಕಡಕ್ ತುರ್ಕೊಂಡಿದ್ರೇನು? ಹೇಳ್ಬೇಕಿಲ್ಲ. ಏನು ಅಕ್ಕನ ಗಂಡ ಆಚಾರ್ಕೊಂತ ಕೈ ಹಿಡಿದು ಜಗ್ಗು ಹಂಗಿಲ್ಲನು? ಈಕೆ ನಮ್ಮ ಚಂದ್ರಿನ ಸುಮ್ಮನೆ ಇದ್ಲಾನು? ಆಕಿ ಏನ್ ಹೇಳ್ತಾವ ಮರ, ಇವನ ಏಕದುಮ್ಕ ಈದ್ ಹುಲಿ ಬಂದಂಗ ಬಂದು ಹಾಕ್ಯಕಂದು ಬಡದ್ ಬಿಟ್ಟ. ಪಾಪ ಹುಡುಗಿ ಏನ್ ಮಾತಾಡ್ಬೇಕು? ಹುಡುಗಿನ ಮಾತಾಡಕೋ ಬಿಡ್ಲಿಲ್ಲ. ದರ್ ಹೇಳ್ಕೊಂಡು ಹೋದ್ ನೋಡು. ನಮ್ಮ ತಂಗಿನ ಕರ್ಕೊಂಡು ಹೋಗು ಅಂತ ಹರ್ಕತೀನಿ ಮಾವಾಗ ಹೋಗ್ತೀನಿ. ಈ ಸದ್ಯಕ್ಕೆ ಹೋಗಿ ನಮ್ಮ ತಂಗಿ ಕರ್ಕೊಂಡ್ ಬರ್ತೀನಿ. ಅದನ್ನ ಅಂತೀನ್ಲಿ. ಅಲ್ಲ ಅವಂಗ ನಿಂಗೆ ಗೊತ್ತೈತಲ್ಲ, ಬರೀ ಊರ್ ಜನದ ಮುಂದ ನನ್ನ ಕೆಟ್ಟ ಮಾಡೋದು ಗೊತ್ತೈತಲ್ಲ ನಿನಗ. ಬರೀ ಹಿಂಗತಿ ಹೇಳ್ಕೊಂತ ಹೋಗ್ಬಿಡ ಅವ. ತಡಿ ಕರ್ಕೊಂಡ್ ಬರ್ತೀನಿ ಹೋಗಿ. ಇವ್ನ ಏನ್ ತಿಂಗತಿ ಮಾಡೋದಕ್ಕ ಮತ್ತ ಶಿವನ್ ಪಾದಾಗ ಸೇರಿರೋದು. ಹೋಗಿ ಕರ್ಕೊಂಬ. ಚಂದ್ರಿ ಮತ್ತ ಹಾಳು ವಾಪಸ್ ಇಲ್ಲಿ ಬರಬೇಕು. ನಾನು ಏನ್ ಸುಮ್ರತಾಳನ ಒದ್ರಾಡಿ ಹೇಳ್ಕೊಂಬರ್ತಾಳ ನೋಡಿ. ಈಗ ನಾನು ತಲೆ ಮ್ಯಾಗ ಏನು ಗೂಬೆ ಕುಡಿಸಿದ್ರು ನಾನು ಹೆಂಡತಿ ತಲೆಗೆ ಹಾಕೊಳಂಗಿಲ್ಲ. ಒದ್ರಾಡಿ ಹೊಲಿಗೆರೆ ಮಾಡಿ ಕರ್ಕೊಂಬರ್ತಾಳ ನೋಡಿ. ಈಗ ಮತ್ತೆ ಚಂದ್ರಿ ಕುಯ್ ಅಂತೇಳಿ ನಾಯಿ ಮರಿಗತೆ ಬಲ ಅಲ್ಲಾಡ್ಸ್ಕೊಂಡು ಹೊಳ್ಳಿ ಇಲ್ಲೇ ಬರ್ಬೇಕು. ಚಂದ್ರಿ ತಲೆಗಿಂದೆಲ್ಲ ತೆಗೆದು ಹಾಕಿ ಚಂದಾಗ ಓದು. ಅಕ್ಕ ಚಂದ್ರಿ ಬಾರದಿ ಅಕ್ಕ. ಮಾ ಮಾಡಿದ್ದು ಸರಿಯೇನೆ ಅಕ್ಕ? ಪಿಸಿ ಹಿಂಗತಿ ಕರ್ಕೊಂಬಂದ್ರ ಮಂದಿ ಏನ್ ಅನ್ಕೊಳಕಿಲ್ಲವ? ಬಾ ಚಂದ್ರಿ ಮನೆಗೆ ಹೋಗುನ. ಏನವ ಆಶಾರ್ಕೊಂತ ಅವ್ರ ಮಾವ ಒಂದಿಟ್ಟು ಕೈ ಹಿಡಿದು ಜಗ್ಗಿನಂತ ಅದನ್ನ ಅಪಾರ್ಥ ಮಾಡ್ಕೊಂಡು ಮಾವಾರು ನಮ್ಮ ಮನೆಯವ್ರನ್ನ ಬಡದು ಚಂದ್ರಿ ಕರ್ಕೊಂಬಂದಾರ. ತಪ್ಪಲ್ಲೇನೆ ಅಕ್ಕ? ಪೂರ್ತಿ ಸತ್ಯ ಗೊತ್ತಿಲ್ಲಾರ್ದ ಹೊದ್ರಾಡಕ್ ಹೋಗ್ಬೇಡ. ಚಂದ್ರಿ ಬಾಯಿಲಿಂದ ಕೇಳು ಏನ್ ಸತ್ಯ ಅಂತೆ. ಚಂದ್ರಿ ಅಲ್ಲಿ ಏನ್ ನಡೀತಿ ಕರಿ ಹೇಳು. ಅದು ಅಕ್ಕ ಅದು ಚಂದ್ರಿ ಎಷ್ಟು ದಿನ ಮುಚ್ಚಿಟ್ರು ಮುಚ್ಚಂಗಿಲ್ಲ. ಅದು ಇದ್ ಹಕ್ಕಿಕತ ಹೇಳಕ್ಕಿಗೆ. ಅದು ಅಕ್ಕ ಅದು ಮಾಮ ಸರಿ ಇಲ್ವಾ ಅಕ್ಕ? ಬಾಯನ್ ಹಲ್ಲ ಉದ್ರಸಿನಿ. ಅವ್ರ ಇವ್ರ ಮಾತು ಕೇಳ್ಕೊಂಡು ನಿಮ್ಮ ಮಾಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯನ? ಅಕ್ಕ ನನ್ನ ಮಾತು ಒಂದಿತ ನಂಬು. ನಾನು ಯಾರ ಮಾತು ಕೇಳಿಲ್ಲ ಅಕ್ಕ. ಆದ್ರೆ ಮಾಮ ಬರೋಬ್ಬರಿ ಇಲ್ಲಕ್ಕ. ಮಾಮ ಕೆಟ್ಟ ದೃಷ್ಟಿಯಿಂದ ನೋಡ್ತಾನ ಅಕ್ಕ. ನಾನು ನೀ ಇಲ್ಲಾರ್ದಾಗ ಮೈ ಕೈ ಎಲ್ಲ ಮುಡ್ತಾನ. ಮೊನ್ನೆ ಹೊಲಕ್ಕೆ ಹೋದಾಗಕ್ಕ ನನ್ನ ಮ್ಯಾಗ ಬಲಾತ್ಕಾರ ಮಾಡಕ್ಕ ಪ್ರಯತ್ನ ಪಟ್ನಕ್ಕ. ಅವತ್ತು ಅಕ್ಕ ಬಂದ್ಲು, ನಾ ಅವತ್ತು ಬಚಾವಾದೆ. ಇವತ್ತು ಮಾಮ ಕುಡಿದು ಬಂದು ನಾನು ಮಕ್ಕೊಂಡಿದ್ನೆ, ನನ್ನ ಮೇಲೆ ಬಲಾತ್ಕಾರ ಮಾಡಕ್ಕೆ ಬಂದ. ತಪ್ಪಿಸ್ಕೊಂಡು ಬರಾಕತ್ತಿದ್ದೆ, ಆದ್ರೂ ನನ್ನ ಹಿಡಿದು ಎಳೆದಾಡಕತ್ತಿದ್ದ. ಆ ಹೊತ್ತಿಗೆ ಮಾಮಾರು ಬಂದರು. ಇವತ್ತು ಅವ್ರು ಬರ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಿತ್ತನ ಅಕ್ಕ. ಸತ್ಯವಾಗ್ಲೂ ಹೇಳ್ತೀನಕ್ಕ, ಅವನ ಮ್ಯಾಗೆ ಆಣೆ ಅಕ್ಕ. ನಾನು ಸುಳ್ಳು ಹೇಳಕತ್ತಿಲ್ಲಕ್ಕ, ಕರೆನ ಅಕ್ಕ. ಚಂದ್ರಿ ಏನು ಹೇಳಕತ್ತೀನಿ ನೀನು? ಎಲ್ಲ ಕರೆನ ಅಕ್ಕ. ಅಲ್ಲಿ ಊರಿಗೆ ಬರ್ತಿದ್ನಲ್ಲ ಮಾಮ, ಆವಾಗ್ನೂ ಹಂಗೆ ಮಾಡ್ತಿದ್ದ. ನಾ ಇದನ್ನ ಅವನ ಮುಂದೆ ಹೇಳಿದ್ರ ಅವು ಆಡ್ಸಾಡ್ತಾನ ನಿಮ್ಮ ಮಾಮ ಅಂತೇಳಿ ಅಂತಿದ್ಲು. ಮತ್ತು ಇಷ್ಟು ದಿನ ನನ್ನ ಮುಂದೆ ಯಾಕೆ ಹೇಳಿಲ್ಲ ಇದನ್ನೆಲ್ಲ ವಿಚಾರನ? ನಾ ಹೇಳ್ತೀನಂದ್ರೆ ನಿಮ್ಮ ಅಕ್ಕನ ಬಿಟ್ಟು ಹೋಗ್ತೀನಿ ನೋಡು, ನಿಮ್ಮ ಅಕ್ಕನ ಸಾಯಿ ಹೊಡಿತೀನಿ, ನಿಮ್ಮ ಅವನ ಸಾಯಿ ಹೊಡಿತೀನಿ ಅಂತೇಳಿ ನನಗೆ ಬೆದರಿಕೆ ಹಾಕಿದ್ದ. ಅದಕ್ಕೆ ಹೆದರಿಕೆ ಬಂದು ನಾನು ನಿನ್ನ ಮುಂದೆ ಏನೂ ಹೇಳಿಲ್ಲ. ಈ ವಿಚಾರ ನಿಮ್ಮ ಅಕ್ಕನ ಮುಂದೆ ಹೇಳಿದ್ರೆ ನಿಮ್ಮ ಅಕ್ಕನ ಬಿಟ್ಟು ಹೋಗ್ತೀನಿ, ನಿಮ್ಮ ಅಕ್ಕನ ಸಾಯಿಸ್ತೀನಿ, ನಿಮ್ಮ ಅವನ್ನ ಅಲ್ಲೇ ದವಾಖಾನಾಗ ಸಾಯಿಸ್ತೀನಿ ಅಂತೇಳಿ ಅಂತಿದ್ನ ಅಕ್ಕ. ಹೀಗೆಲ್ಲ ಮಾಡೇನಂದ್ರೆ ನಂಬಕ್ಕಾಗಂಗಿಲ್ಲ ನನಗೆ. ನೀ ನಂಬು ಬಿಡು, ಆದ್ರೆ ಇದು ಮಾತ್ರ ಸತ್ಯನ. ಆಕೆ ಎದಕ್ಕೆ ಸುಳ್ಳು ಹೇಳ್ತಾಳ? ಇದನ್ನ ನಿನ್ನ ಮುಂದೆ ಹೇಳಬೇಡ ಅಂತೇಳಿ ನನಗೆ ಮಾತು ತೊಗೊಂಡಿದ್ಲ. ಅದಕ್ಕೆ ನಾನು ನಿನ್ನ ಮುಂದೆ ಹೇಳಿಲ್ಲವ. ಈಗ ಹೇಳುವಂಥ ಪ್ರಸಂಗ ಬಂತು, ಅದಕ್ಕೆ ನಿನ್ನ ಮುಂದೆ ಇದನ್ನೆಲ್ಲ ಹೇಳ್ಬೇಕಾತ. ನಾ ಏನೋ ಅನ್ಕೊಂಡಿದ್ದೆ, ಎಂಥ ಹೊಲಸದ ನೀವು. ಅಲ್ಲ ನಮ್ಮ ತಂಗಿ ಮ್ಯಾಗ ಇಷ್ಟು ಸಣ್ಣ ಹುಡುಗಿ ಮ್ಯಾಗ ಕಣ್ಣು ಹಾಕಿದ್ನ. ನೀನು ದೊಡ್ಡ ತಪ್ಪು ಮಾಡಿದಿ. ಹಿಂದಕ್ಕೆ ನಮ್ಮ ಮನೆಯಾರ ಮೊದಲೇ ಹೆಂಡತಿಗೆ ಹಿಂಗೆ ಮಾಡಿದ್ನವ. ಅವಾಗ ನೀನು ತಿದ್ದಿ ಬುದ್ಧಿ ಹೇಳಿದ್ದೆ ಅಂದ್ರೆ ಇವತ್ತಿನ ದಿನ ಹಂಗೆ ಹಾಕಿದ್ನವ. ನಿನಗೆ ಆಸ್ತಿ ಆಸೆ ಹುಟ್ಟಿಸಿ ಹಿಂಗೆಲ್ಲ ಮಾಡಿದ. ಎಲ್ಲ ಆ ಅಕ್ಕ ನಮ್ಮ ಮನೆಯಾರ ಮುಂದೆ ಹೇಳ್ತಾಳ ಅಂತೇಳಿ ಆಕಿನ ಸಾಯಿ ಹೊಡೆದು ಬಿಟ್ಟ. ಅದ್ರಾಗ ನಿಂದು ಪಾಲೈತೆ. ಅನಾಯಸ ಒಂದು ಜೀವ ಕೊಂದ್ರಲ್ಲ.
ಅವಾಗ ನಿನ್ನ ಗಂಡಗ ತಿದ್ದಿ ಬುದ್ಧಿ ಹೇಳ್ತಿ ಅಂದ್ರೆ ಹಿಂಗ್ಯಾಕಿತ್ತ. ಅವಾಗನು ಹಿಂಗ ಸುಳ್ಳು ಹೇಳಿದವ ನಿನ್ನ ಮುಂದೆ, ಅದನ್ನ ನೀನು ನಂಬಿಟ್ಟಿ. ಈಗೂ ಅದ ಸುಳ್ಳು ಹೇಳಕತ್ತಾನ. ಈಗೂ ನಂಬಿದೆ ಅಂದ್ರೆ ಈಗೂ ನಿನ್ನ ಬಾಳೆ ನೋಡ್ಕೊ. 2 ಬಂಗಾರದಂಥ ಮಕ್ಳು ಅದಾವ. ಇನ್ನೊಂದು ಸತಿ ಹೇಳೇನು, ನಾನು ನನ್ನ ಮೊದಲೇ ಗಂಡನ ಎದಕ್ಕೆ ಬಿಟ್ಟಿನ ಗೊತ್ತನ, ಅವನು ಇಂಥ ಹಲ್ಕಟ್ಟಿಗಿರಿ ಮಾಡೋದಕ್ಕನ ಬಿಟ್ಟಿನಿ ನಾನು. ಬಿಟ್ಟು ಏನೋ ದೇವ್ರ ಪುಣ್ಯದಿಂದ ಬಂಗಾರದಂಥ ಗಂಡ ಸಿಕ್ಕಾನ. ಇನ್ನೊಂದು ಮದುವೆ ಆತ, ಬಂಗಾರದಂಥ ಗಂಡ ಸಿಕ್ಕ. ಒಂದು ಒಳ್ಳೆ ಜೀವನ ಸಿಕ್ತ ನನಗೆ ಮಕ್ಕಳಾಗಿದ್ದಿಲ್ಲ. ನಂದು ಇನ್ನೊಂದು ಮದುವೆ ಆದೆ, ಅವರು ನನ್ನ ಮದುವೆ ಆದರು. ನಿಂದು 2 ಬಂಗಾರದಂಥ ಮಕ್ಕಳದವು. ಬಿಟ್ಟು ಎಲ್ಲರೂ ಹೋಗೋಕ್ಕಾಗತ್ತನ? ಇಲ್ಲಲ್ಲ. ನೀನು ನಿನ್ನ ಗಂಡಗ ಸರಿಯಾಗಿ ಬುದ್ಧಿ ಕಲಸು, ಅವನ್ನ ದಾರಿ ತಗೊಂಬ, ಮಕ್ಕಳಿಗೆ ಚಂದನ ಬುದ್ಧಿ ಕಲಸು. ನೀ ಹಂಗೆ ಬಿಟ್ಟು ಅಂದ್ರೆ ಅವ ಹಾದಿ ತಪ್ಪಿ ಹೋಗ್ಬಿಡ್ತಾನೆ. ಮಕ್ಕಳನ್ನ ಕಟ್ಕೊಂಡು ಎಲ್ಲಿ ಹೋಗತ್ತೀವ ನೀನು? ಏನು ಗಂಡ್ಸ್ ಬಿಡು, ಅಡ್ಡಾಡ್ತಾನ. ನೋಡುವ, ಮಕ್ಕಳಿಗೆ ತಂದಿನೂ ಬೇಕು, ತಾಯಿನೂ ಬೇಕು. ಅದರ ಸಂಬಂಧನ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ತಿದ್ದಿ ಬುದ್ಧಿ ಹೇಳಕ್ಕಲಿ ನೀನು. ಸುಮ್ಮಕ್ಕ ನಾ ಭಾಳ ದೊಡ್ಡ ತಪ್ಪು ಮಾಡಿದೆ. ಆವಾಗ ನನಗಿದೇನೂ ಗೊತ್ತಾಗಲಿಲ್ಲ. ಈಗ ನಿನಗೆ ಈ ವಿಷಯ ಗೊತ್ತಾಗೈತೆ ಅಂತ ಹೇಳಿ ಅನ್ಕೊಂಡ್ರೆ ಮತ್ತೆ ಇನ್ನೊಂದು ನಾಟಕ ಹುಡ್ತಾನ. ನೀ ಏನು ಮಿಸ್ಕಕ್ಕೆ ಹೋಗಬೇಡ. ಚಂದ್ರಿನ ಕರ್ಕೊಂಬ ಅಂತ ಏನಲ್ಲ. ಇಲ್ಲ, ಆಕೆ ಅಲ್ಲೇ ಓದ್ಕೊಲಿ ಅಂತ ಹೇಳಿ. ಇಲ್ಲೇ ನಮ್ಮ ಮನ್ಯಾಗ ಇರೋಳಕ, ಆಕೆದು ಓದೋದೈತಿ, ಇಲ್ಲೇ ನಮ್ಮ ಮನ್ಯಾಗ ಓದ್ಕೊಂಡೋಳಕ. ಆದ್ರೆ ನೀ ಮಾತ್ರ ನಿನ್ನ ಗಂಡನ ಬಿಡ್ಬೇಡ. ಅವ್ನು ಸರಿಯಾಗಿ ಪಾಠ ಕಲಿಸು, ಸರಿಯಾದ ದಾರಿ ತೊಗೊಂಬ. ಇಲ್ಲ, ನಾ ಮಾಡಿದ ಪಾಪ ನನ್ನ ಸುತ್ಕೊಳಕತ್ತೈತಿ. ಯಾಕ ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಗ್ತಿ ವಿಷಯ? ಅಕ್ಕಂದು ಅದು ಏನಂತ ಹೇಳೋದು, ಆಕೆ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಆಕೆ ಅಕ್ಕ ಒಂದಿನ ಆಕೆ ಆತ್ಮ ಬಂದು ನಮ್ಮ ಮುಂದೆಲ್ಲ ಹೇಳ್ತದೆ, ನನ್ನ ಮುಂದೆ ಗೊತ್ತನ. ಆದ್ರೆ ನಾನು ನಿಮ್ಮ ಮಾವಾಗ ಏನೂ ಹೇಳಿಲ್ಲ. ನೀ ಏನು ಹೆದರಕ್ಕೆ ಹೋಗಬೇಡ. ಎದರಿಂದ ಆದ್ರೂ ತಪ್ಪಿಸ್ಕೋಬೋದು. ಆದ್ರೆ ಕರ್ಮ ಅನ್ನೋದೈತಲ್ಲ, ಅದರಿಂದ ತಪ್ಪಿಸ್ಕೊಳೋ ಕೊಟ್ಟಾಗಂಗಿಲ್ಲ. ನೀ ಪಾಪದ ಕೆಲಸ ಮಾಡಿ ಮುಚ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ಅದು ಬಿಡಂಗಿಲ್ಲ. ಆ ಕರ್ಮ ಅಂಕರು ಅದು ಬಿಡುಗಡೆನೇ ಇಲ್ಲ. ಆ ಕರ್ಮ ಸೋಸೆ ಹೋಗ್ಬೇಕು ನಾವು. ಇನ್ನಾರ ಒಂದಿಟ್ಟು ಪುಣ್ಯದ ಕೆಲಸ ಮಾಡ. ಅವಕ್ಕ ಭಾಳ ಪುಣ್ಯ ಬಂತವ. ಎಲ್ಲ ಗೊತ್ತಿದ್ರು ನಮ್ಮ ಮಾವನ ಮುಂದೆ ಏನು ಹೇಳಿಲ್ಲ ನೀನು. ಚಂದ್ರಿ, ನೀ ಇಲ್ಲೇ ಅಕ್ಕರ ಮನ್ಯಾಗ ಇದ್ದು ಓದು. ಅವ್ನ ಹಲಕಟ್ಟ ಬಾಡ್ಯಾನ ನಾ ಎಲ್ಲ ದಾರಿ ತರ್ತೀನಿ ಅಂತ. ಗಂಡನ ಮನೆಗಿದ್ರ ತವ್ರ ಮನೆಗೆ ಯಾವಾಗ ಹೋಗಿನೇ ಯವ್ವ, ತವ್ರ ಮನೆಯವ್ರನ್ನ ಯಾವಾಗ ನೋಡಿನವ ಅಂತ ಅನಿಸ್ತಿರ್ತತೆ. ಇನ್ನು ಭಾಳ ದಿನ ತವ್ರ ಮನೆ ಬಂದಿದ್ರ ಯವ್ವ ನನ್ನ ಗಂಡನ ಯಾವಾಗ ನೋಡೇನೆ ಯವ್ವ ಅಂತ ಅನಿಸ್ತತಿ. ಎಷ್ಟು ವಿಚಿತ್ರ ಅಲ್ಲ. ಯಾವುದೂ ಸಮಾಧಾನ ಇಲ್ಲ ನಮ್ಮ ಹೆಣ್ಮಕ್ಳಿಗೆ. ನಮ್ಮ ಮನೆಯವ್ರ ಜೀವ ಭಾಳ ನೆನ್ಸಾಗತೈತಿ. ಇನ್ನೂ ಅವ್ರು ಬರ್ಬೇಕಂದ್ರೆ 3 ತಿಂಗಳು ಬೇಕು. 3 ತಿಂಗಳವರೆಗೂ ಕಾಯ್ಬೇಕು ನಾನು. ಬರೀ ವಿಡಿಯೋ ಕಾಲ್ನಾಗ ಫೋನ್ಯಾಗ ಮಾತಾಡಬೇಕು. ರಶ್ಮಿ, ನಿಮ್ಮ ಮೊಯ್ನಿ ಎಲ್ಲಿ ಬೇಕು ಕಾಣವಳಲ್ಲ? ಅದು ಅದು ಶ್ರೀಧರ್, ನಾ ಇಲ್ಲೇ ಇದ್ದೀನಿ. ಮನಿ ಎಲ್ಲ ಹುಡುಕಿಡಿದೆ. ಎಲ್ಲಿ ಹೋಗಿದ್ದೀನಿ ನೀನು? ಅದು 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 ಮತ್ತು ನಿನ್ನ ಹತ್ರ ಒಂದು ಸುಳ್ಳು ಹೇಳಿದ್ದೆ. ಅದು ಮತ್ತು ನಮ್ಮ ಅಣ್ಣ ನನಗೆ ಮೋಸ ಮಾಡಿದ್ದ. ಅದಕ್ಕೆ ನಾನು ಪಂಚಾಯತಿ ಕುಡಿಸಿದ್ದೆ. ನೋಡು, ಜಕ್ಕಸ್ತ ತನ್ನ ತಪ್ಪು ಒಪ್ಕೊಂಡು ರೊಕ್ಕ ಕೊಟ್ಟ. ಇಷ್ಟೆಲ್ಲ ಆದ್ರೂ ಒಂದು ಮಾತು ನನಗೆ ಹೇಳ್ಬೇಕು ಅನಿಸ್ಲಿಲ್ಲ ನಿನಗೆ? ಅದು ನೀನು ಬೈತಿ ಅಂತೇಳಿ ನಿನ್ನ ಮುಂದೆ ಹೇಳಿಲ್ಲ ನಾನು. ಈಗೇನು ಆಗಲಿಲ್ಲಲ್ಲ, ಅವ್ನು ಶಿಕ್ಷೆ ಕೊಡಿಸಿದ್ದೆ. ನನಗಾಗಿದ್ದ ನಷ್ಟನ ತೊಗೊಂಡು ಬಂದೆ ಅಷ್ಟೇ. ಅಲ್ಲ, ಆ ರೊಕ್ಕಕ್ಕೋಸ್ಕರ ಪಂಚಾಯತಿ ಕುಡ್ಸೋದು ಬೇಕಾಗಿತ್ತ ನಿನಗೆ? ಮೊದ್ಲೇಕ ನಿಮ್ಮ ಅಣ್ಣ ಹೆಂಗದ ಅನ್ನೋದು ನಿನಗೆ ಗೊತ್ತೈತಿಲ್ಲ? ಅಯ್ಯೋ, ಇದ್ರಾಗಿಂತ ತಪ್ಪೈತಿ. ಮತ್ತು ನನಗೆ ಮೋಸ ಮಾಡಿದ್ನಿಲ್ಲ. ಮೋಸ ಮಾಡಿದ್ನಾ? ಮಂದಿ ಕುಡ್ಸಿದ್ಯಾ? ಆಯ್ತು, ಅಲ್ಚಿ ಮಾರಿ ಹಾಕಿ ಬಂದ್ಯಾ, ಮುಗೀತ. ಅದು ಬಿಟ್ಟು ಅವನ ಕೈಲಿ ರೊಕ್ಕ ಎದಕ್ಕೆ ಇಸ್ಕೊಂಡ್ಬರ್ಬೇಕು? ಅವ್ರ ರೊಕ್ಕದ ಮ್ಯಾಗ ನಾವು ನಿಂತೀವೇನೆ? ಇನ್ನು ಊರು ತುಂಬ ಹೇಳ್ಕೊಂತ ಬರ್ತಾನ ನೋಡಿ ನಿಮ್ಮಣ್ಣ. ಏನ ಮೊಯ್ನಿ ಎದಕ್ಕೆ ಬೇಕತ್ತಿ? ಮೊಯ್ನಿ ಏನು ತಪ್ಪು ಮಾಡ? ಅಲ್ಲ, ಮತ್ತು ಕಷ್ಟಪಟ್ಟು ತಕೊಂಡ ರೊಟ್ಟಿ ಅದು ಮಾಡಿದ್ವಿ ನಾವು. ಮತ್ತು ಅವ್ರು ಮಾಡಿದ್ದು ತಪ್ಪಲ್ಲನ? ನಮ್ಗೆ ಲಾಸ್ ಆಗಿದ್ದಿಲ್ಲನ? ರೊಕ್ಕ ಇಸ್ಕೊಂಡಿದ್ದು ಏನು ತಪ್ಪಲ್ಲ ಬಿಡು. ಇಂಥವೆಲ್ಲ ನಿಮಗೆ ಗೊತ್ತಾಗಂಗಿಲ್ಲ. ಅವ ಅಲ್ಲೆಲ್ಲ ಊರಾಗ ಏನು ಹೇಳ್ಕೊಂತ ಅಡ್ಡಿರ್ತಾನೆ ಗೊತ್ತನ? ರೊಕ್ಕಕ್ಕೋಸ್ಕರ ಹಿಂಗೆಲ್ಲ ಮಾಡಿದ್ರು ನೋಡಂತಾನವ. ತಾ ಮಾಡಿದ್ದು ತಪ್ಪು ಮುಚ್ಚ ಹಾಕ್ತಾನೆ ಇವ್ರನ್ನ. ಶ್ರೀಧರ್, ಆ ಥರ ಏನಿಲ್ಲ. ನಾ ಏನೂ ತಪ್ಪು ಮಾಡಿಲ್ಲ. ಅವ್ನು ಬರೋಬ್ಬರಿ ವ್ಯವಸ್ಥಾನ ಮಾಡಿ ಬಂದೀನಿ. ಆದ್ರೂ ನೀ ಮಾಡಿದ್ದು ತಪ್ಪ. ಅವ್ನು ಶಿಕ್ಷೆ ಕೊಡ್ಸಿದ್ದು ಓಕೆ, ಆದ್ರೆ ರೊಕ್ಕ ಇಸ್ಕೊಂಬಂದಿದ್ದು ತಪ್ಪು. ರಾಧವ್ ಮಾಡಿದ್ದು ಬರೋಬ್ಬರಿ ಐತಿ. ಅಲ್ರಿ ಆಂಟಿ, ಅವ್ರು ರೊಕ್ಕದ ಮ್ಯಾಗ ನಿಂತಿದ್ವಿ ನಾವು. ಅಲ್ಲೋ, ಇದು ಬಿಸ್ನೆಸ್ ಅಂತ ಬಂದಿಂದ ಹಿಂಗತಿ ನಷ್ಟ ಆದಾಗ ಅದನ್ನ ಬರ್ಸ್ಕೋಬೇಕು. ಇದ್ರಾಗ ಏನು ತಪ್ಪಿಲ್ಲ ನೋಡಪ್ಪ. ಈ ಬಿಸ್ನೆಸ್ ಮಾಡಕತ್ತಾಗ ಇವು ಇಂಥವೆಲ್ಲ ತಲೆಗಿಟ್ಕೋಬಾರ್ದು ತಮ್ಮ. ಮತ್ತು ಪಾಪಕ್ಕೆ ಅಷ್ಟು ಕಷ್ಟಪಟ್ಟು ಮಾಡ್ಯಾಳ, ಮತ್ತು ಆಕಿಗೆ ಲಾಸ್ ಆತಿಲ್ಲ. ಆ ಲಾಸ್ ಆಕಿ ತುಂಬಿಸ್ಕೊಂಡಾಳ. ಆಕಿ ತಪ್ಪ ಇಲ್ಲ. ಆಕಿಗೆ ಯಾಕೆ ಬೈತೀರ ಅದವ್ಗೆ? ನೋಡ್ರಿ, ಆಗಿಲ್ಲಿಂದ ಬೈಯಾಕತ್ತಾರ ಇವ್ರು. ನೀವು ಹೇಳ್ರಿ ಆಂಟಿ, ನೀನು ಹಿಂಟ್ ಮಾಡಿದ್ದು ತಪ್ಪಲ್ಲಪ್ಪ, ಬರೋಬ್ಬರಿನೇ ಐತಿ. ಆದ್ರೆ ರಾಧವ, ಇನ್ನೊಂದ್ಸತಿ ಇಂಥದ್ದು ಮಾಡಕ್ ಹೋಗ್ಬೇಡ. ಮುಂದೆ ಯೋಚನೆ ಮಾಡಿ ಆರ್ಡರ್ ತಗೊಂಡು ಮುಂದಾಗ ಯಾವ ಊರವರು, ಏನು ಎತ್ತ, ಅವ್ರ ಅಡ್ರೆಸ್ರು ಎಲ್ಲ ತಿಳ್ಕೊಂಡು ಹಿಂದೆಗಡೆ ಒಂದಿಷ್ಟು ಅಡ್ವಾನ್ಸ್ ಹಾಕಿಸ್ಕೊಂಡು ಹಿಂದೆಗಡೆ ಆರ್ಡರ್ ತಗೋ ಅವನ್ನ. ಹ್ಞೂ ರೀ. ಏನೋ ಬಿಡ್ರಿ, ನನಗೆ ಅನ್ಕೊಂಡಿದ್ದು ಏನೋ ಸರಿ ಬರಲಿಲ್ಲ. ಹಿಂಗ ಮಾಡ್ತಾರೆ ನೋಡಿ ಇವರು. ಅವು ಗಂಡ್ಮಕ್ಳು ಬುದ್ಧಿನ ಆಟ. ಅಲ್ಲ, ಇಷ್ಟೆಲ್ಲ ನಿಮ್ಗೆ ಹೆಂಗೆ ಗೊತ್ತಾತಂತ?
ಅದನ್ನೆಲ್ಲ ಹೇಳೋದಕ್ಕಿನ ನಿಮ್ಮ ವೈನಿವ ನಮ್ಮ ಭಾರತಿ ವೈನಿ ರೀ. ಹ್ಞೂನವ ಆಕಿನ ಭಾರತಿನ. ಆಕೆಗೆ ಇದೆಲ್ಲ ಗೊತ್ತಾಗಿಂದ ಹಾಂ ಆಕೆ ನನಗೆ ಫೋನ್ ಹಚ್ಚಿ ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿಲ್ಲ. ಮತ್ತು ಆಕೆ ಹೇಳಿದ್ದಕ್ಕಲ್ಲನ ನಮಗೆ ಸಾಕ್ಷಿ ಸಿಕ್ಕಿದ್ದು. ಇಲ್ಲಾಂದ್ರೆ ಇಷ್ಟೆಲ್ಲ ನಮಗೆ ಯಾವಾಗ ಗೊತ್ತಾಕಿತ್ತ ತಂಗಿ. ಅವರಿಗೆಲ್ಲ ಎಷ್ಟು ಅಂದು ಕಟ್ಕೊಂಡಿನಿ ನಾನು. ಆದರೂ ಅವರು ನನಗೆ ನಿನಗೆ ಬುದ್ಧಿ ಕಲ್ಸಾಕ ನೀನು ಗಂಡನ ಮನ್ಯಾಗ ಗಂಡನ ಕೂಡ ಬಾಳ್ವೆ ಮಾಡಲಿ ಉಷ್ಟ್ರು ಕೂಡ ಹೊಂದ್ಕೊಂಡು ಹೋಗಲಿ ಅಂತೇಳಿ ನಿಮ್ಮ ವೈನಿ ಇಷ್ಟೆಲ್ಲ ಮಾಡಿಲ್ಲ. ಅದಕ್ಕೆ ನೀನು ಆಕೆ ಮ್ಯಾಗ ಸಿಟ್ಟಾಗಿ ಆಕೆ ಅವತ್ತಿನ ದಿನ ಹಂಗೆ ಏನಾರ ಮಾಡ್ಲಿಕ್ಕಂದ್ರೆ ಇವತ್ತಿನ ದಿನ ನಿನ್ನ ಪರಿಸ್ಥಿತಿ ಏನಿರ್ತಿತ್ತು, ನೀ ಬದಲಾಕಿದ್ದಿಲ್ಲ, ನಿಮ್ಮ ಅಣ್ಣನ ಕೂಡ ನೀ ಹಿಂಗೆ ಇರ್ತಿದ್ದಿ. ಹಾಂ ನಿನ್ನ ಮ್ಯಾಗ ಒಳ್ಳೆ ಅಭಿಪ್ರಾಯ ಐತೆ ಬಾಕಿಗೆ. ಅಯ್ಯೋ ನಾನು ಅಪಾರ್ಥ ಮಾಡ್ಕೊಂಡಿದ್ದೆ ನಾವು ವೈನಿನ. ನಮ್ಮ ವೈನಿನ ಸಾರಿ ಕೇಳ್ಬೇಕ್ರಿ. ನಿಮ್ಮಣ್ಣ ಸರಿ ಇಲ್ವಾ? ಆ ಹುಡುಗಿನ ಏನು ಚಂದ ಇಟ್ಕೊಂಡಾನ. ಹಾಂ ಆಕೆಗೆ ಮಾತಾಡೋಕೆ ಬಾಯಿ ಇಲ್ಲಾರ್ದಂಗೆ ಮಾಡಿಟ್ಟಾನ. ಪಾಪ ಅಷ್ಟು ಓದೈತಿ ಆ ಹುಡುಗಿ. ಓದಿದ್ರು ಆಕಿನ ನಾಯಿ ಥರ ಇಟ್ಕೊಂಡಾನ. ಅವಂಗ ಬುದ್ಧಿ ಕಲ್ಸಕ್ಕನ ಇಷ್ಟೆಲ್ಲ ಮಾಡಕತ್ತಾಳ ನಿಮ್ಮ ವೈನಿ. ಬರೋಬ್ಬರಿ ಮಾಡಕತ್ತಾಳ ನಮ್ಮ ವೈನಿ.